ನಮಸ್ಕಾರ. ಕಣ್ಣು ಮುಚ್ಚಿದ ತಕ್ಷಣ ನಮ್ಮ ಪ್ರಜ್ಞೆ ಅಂದ್ರೆ ನಮ್ಮ ಕಾನ್ಷಿಯಸ್ನೆಸ್ ಎಲ್ಲಿಗೆ ಹೋಗುತ್ತೆ ಅಂತ ಯಾವತ್ತಾದ್ರೂ ಯೋಚನಿಸಿದ್ದೀರಾ? ಈ ವಿಶ್ಲೇಷಣೆಯಲ್ಲಿ ನಿದ್ರೆಯ ಹಿಂದಿನ ಆ ನಿಗೂಢ ಪ್ರಪಂಚದ ರಹಸ್ಯಗಳನ್ನ ಒಬ್ಬ ಆಧ್ಯಾತ್ಮಿಕ ಮಾರ್ಗದರ್ಶಿಯ ದೃಷ್ಟಿಕೋನದಿಂದ ಭೇದಿಸೋಣ. ಸಾವಿರಾರು ವರ್ಷಗಳಿಂದ ಭಾರತೀಯ ಯೋಗಿಗಳು ನಿದ್ರೆಯ ಸಮಯದಲ್ಲಿ ನಮ್ಮ ಸೂಕ್ಷ್ಮ ಶರೀರ ಇಡೀ ಬ್ರಹ್ಮಾಂಡವನ್ನು ಸುತ್ತುತ್ತೆ ಅಂತ ನಂಬುತ್ತಾ ಬಂದಿದ್ದಾರೆ. ಇದನ್ನೇ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಕೂಡ ಕನಸು ನಮ್ಮ ಆತ್ಮದ ಕನ್ನಡಿ ಅಂತ ಹೇಳಿದ್ದು. ಅಂದ್ರೆ ಕನಸು ಕೇವಲ ಕಲ್ಪನೆಯಲ್ಲ, ಅದು ನಮ್ಮ ಆತ್ಮದ ಪ್ರತಿಬಿಂಬ ಅಲ್ವಾ? ಬನ್ನಿ ಇದರ ಬಗ್ಗೆ ಆಳವಾಗಿ ಅನ್ವೇಷಿಸೋಣ. ಇವತ್ತು ನಾವು 6 ಮುಖ್ಯ ಹಂತಗಳನ್ನ ನೋಡಲಿದ್ದೇವೆ. ಆತ್ಮದ ಹೆಬ್ಬಾಗಿಲಿನಿಂದ ಶುರು ಮಾಡಿ ಪ್ರಾಚೀನ ದೇವಾಲಯಗಳು, ದುಸ್ವಪ್ನಗಳ ಹಿಂದಿನ ರಹಸ್ಯ, ಸಂಕೇತಗಳ ಕೈಪಿಡಿ, ಕ್ವಾಂಟಮ್ ಪ್ರಪಂಚ ಮತ್ತು ಕೊನೆಯದಾಗಿ ಮುಂಜಾನೆಯ ಕನಸಿನ ದಿನಚರಿಯವರೆಗೂ ಕವರ್ ಮಾಡೋಣ. ಮೊದಲನೇ ವಿಭಾಗ, ಆತ್ಮದ ಹೆಬ್ಬಾಗಿಲು. ನಾವೆಲ್ಲರೂ ನಿದ್ರೆಗೆ ಜಾರಿದಾಗ ವಾಸ್ತವವಾಗಿ ಏನಾಗುತ್ತೆ ಅನ್ನೋದರ ಬಗ್ಗೆ ಇರುವ ಒಂದು ಮೂಲಭೂತ ಚರ್ಚೆಯಿಂದಲೇ ಶುರು ಮಾಡೋಣ. ಇಲ್ಲಿ ಒಂದು ಕುತೂಹಲಕಾರಿ ಚರ್ಚೆ ಇದೆ. ವಿಜ್ಞಾನದ ಪ್ರಕಾರ ನಾವು ರ್ಯಾಪಿಡ್ ಐ ಮೂವ್ಮೆಂಟ್ ಹಂತದಲ್ಲಿ ಇದ್ದಾಗ ಮೆದುಳು ತನ್ನ ನೆನಪುಗಳನ್ನು ಪ್ರಾಸೆಸ್ ಮಾಡ್ತಿರುತ್ತೆ. ಇದು ಕೇವಲ ಮೆದುಳಿನ ನಾರ್ಮಲ್ ಇಲೆಕ್ಟ್ರಿಕಲ್ ಆಕ್ಟಿವಿಟಿ ಅಷ್ಟೇ. ಆದರೆ ಆಧ್ಯಾತ್ಮಿಕತೆ ಏನ್ ಹೇಳುತ್ತೆ ಗೊತ್ತಾ? ನಮ್ಮ ಆತ್ಮ ತನ್ನ ಭೌತಿಕ ಮಿತಿಗಳನ್ನು ದಾಟಿ ಗತಕಾಲ, ವರ್ತಮಾನ ಮತ್ತು ಭವಿಷ್ಯವೆಲ್ಲವೂ ಒಂದಾಗುವಂಥ ಒಂದು ಅದ್ಭುತ ಕ್ಷೇತ್ರಕ್ಕೆ ಪಯಣಿಸುತ್ತೆ ಅಂತ. ನಮ್ಮ ಮೆದುಳು ಸುಮ್ಮನೆ ನೆನಪುಗಳನ್ನು ಜೋಡಿಸ್ತಿದೆಯೋ ಅಥವಾ ನಮ್ಮ ಆತ್ಮ ಯಾವುದೋ ಅನಂತ ಪ್ರಯಾಣ ಮಾಡ್ತಿದೆಯೋ? ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಈ ಪ್ರಶ್ನೆಗೆ ಆಸ್ಟ್ರಲ್ ಪ್ರೊಜೆಕ್ಷನ್ ಅಥವಾ ಸೂಕ್ಷ್ಮ ಶರೀರಯಾನ ಅನ್ನೋ ಪರಿಕಲ್ಪನೆ ಇನ್ನಷ್ಟು ಪುಷ್ಟಿ ನೀಡುತ್ತೆ. ನಿದ್ರೆಯ ಸಮಯದಲ್ಲಿ ನಮ್ಮ ಆತ್ಮ ನಮ್ಮ ಭೌತಿಕ ದೇಹದಿಂದ ಹೊರಬಂದು ಮೇಲಿಂದ ನಮ್ಮದೇ ದೇಹವನ್ನು ನೋಡ್ತಾ ಬೇರೆ ಬೇರೆ ಸೂಕ್ಷ್ಮ ಲೋಕಗಳಿಗೆ ಪ್ರಯಾಣಿಸುತ್ತೆ ಅನ್ನೋದು ಇದರ ಅರ್ಥ. ಇದು ನಿಜಾನೇ ಆಗಿದ್ರೆ ನಮ್ಮ ಪ್ರಜ್ಞೆ ನಮ್ಮ ಭೌತಿಕ ದೇಹದ ಹಂಗಿಲ್ದೆ ಸಂಪೂರ್ಣವಾಗಿ ಸ್ವತಂತ್ರವಾಗಿರಬಲ್ಲದು ಅಂತ ಸ್ಪಷ್ಟವಾಗುತ್ತೆ. ಎರಡನೇ ವಿಭಾಗ, ಪ್ರಾಚೀನ ದೇವಾಲಯಗಳು ಮತ್ತು ದರ್ಶನಗಳು. ಹಿಂದಿನ ಕಾಲದ ನಾಗರಿಕತೆಗಳು ಈ ರಾತ್ರಿಯ ಕನಸುಗಳನ್ನ ದೈವಿಕ ಸಂದೇಶಗಳು ಅಂತ ಹೇಗೆ ನಂಬಿದ್ವು ಅಂತ ನೋಡೋಣ. ಐತಿಹಾಸಿಕವಾಗಿ ನೋಡಿದ್ರೆ ಅಂದಿನ ಕಾಲದ ರಾಜರು ಮತ್ತು ಋಷಿಮುನಿಗಳು ಕನಸುಗಳನ್ನ ಸುಮ್ಮನೆ ಕಡೆಗಣಿಸ್ತಿರ್ಲಿಲ್ಲ. ಪ್ರಾಚೀನ ಈಜಿಪ್ಟ್ನಲ್ಲಿ ಕನಸುಗಳನ್ನೇ ವಿಶ್ಲೇಷಣೆ ಮಾಡೋದಕ್ಕೆ ಅಂತ ಬೃಹತ್ ಡ್ರೀಮ್ ಟೆಂಪಲ್ಗಳಿದ್ವು. ಅಲ್ಲಿ ಅರ್ಚಕರು ದೇವರ ಸಂಕೇತಗಳನ್ನ ಬಿಡಿಸ್ಯೆಲ್ತಿದ್ರು. ಗ್ರೀಕ್ ಒರಾಕಲ್ಗಳು ದೈವಿಕ ಸಂದೇಶಗಳನ್ನ ತಲುಪಿಸ್ತಿದ್ರು. ಹಾಗೆ ನಮ್ಮ ಭಾರತದಲ್ಲೂ ಸ್ವಪ್ನಶಾಸ್ತ್ರ ಅನ್ನೋ ಪ್ರಾಚೀನ ಗ್ರಂಥವೇ ಇದೆ. ಉದಾಹರಣೆಗೆ, ಕನಸಲ್ಲಿ ಹಾಲು ಕಂಡ್ರೆ ಸಂಪತ್ತು ಬರುತ್ತೆ ಅನ್ನೋ ನಂಬಿಕೆ. ಅಂದ್ರೆ ಈ ದರ್ಶನಗಳ ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕೆ ಅಂದಿನ ಕಾಲದಲ್ಲಿ ಎಷ್ಟು ಪ್ರಾಮುಖ್ಯತೆ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ ಭವಿಷ್ಯವನ್ನ ಮುಂಚಿತವಾಗಿಯೇ ಕನಸಲ್ಲಿ ಕಂಡಂತಹ ಎಷ್ಟೋ ಮಹಾನ್ ವ್ಯಕ್ತಿಗರ ಉದಾಹರಣೆಗಳು ಸಿಗ್ತವೆ. ಅಬ್ರಹಾಂ ಲಿಂಕನ್ ತಾನು ಹತ್ಯೆಯಾಗುವ ಮುನ್ನವೇ ಶ್ವೇತಭವನದಲ್ಲಿ ತನ್ನದೇ ಶವಪೆಟ್ಟಿಗೆಯನ್ನ ಕನಸಲ್ಲಿ ಕಂಡಿದ್ರು. ಮಹಾರಾಣಾ ಪ್ರತಾಪ್ ತಮ್ಮ ಕನಸಿನ ಮುನ್ಸೂಚನೆಗಳಿಂದಾನೇ ನಿರ್ಣಾಯಕ ಮಿಲಿಟರಿ ತಂತ್ರಗಳನ್ನ ಬದಲಾಯಿಸಿದ್ರಂತೆ. ಇನ್ನು ವಿಜ್ಞಾನಿಗಳಾದ ಡಾಕ್ಟರ್ ಕೆ ಕೂಲೆ ಬೆನ್ಝೀನ್ ರಚನೆಯನ್ನ ಮತ್ತು ನೀಲ್ಸ್ ಬೋರ್ ಪರಮಾಣು ಮಾದರಿಯನ್ನ ಕನಸಿನಲ್ಲೇ ಕಂಡುಕೊಂಡ್ರು. ಗಾಂಧೀಜಿಯವರಿಗೂ ಕೂಡ ತಮ್ಮ ದುರಂತ ಅಂತ್ಯದ ಬಗ್ಗೆ ಕನಸಿನ ಮುನ್ಸೂಚನೆ ಸಿಕ್ಕಿತ್ತಂತೆ. ಇತಿಹಾಸದ ಅತ್ಯಂತ ದೊಡ್ಡ ವೈಜ್ಞಾನಿಕ ಆವಿಷ್ಕಾರಗಳು ಮತ್ತು ನಿರ್ಧಾರಗಳು ನೇರವಾಗಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಂದಲೇ ಬಂದಿವೆ ಅನ್ನೋದು ಅಕ್ಷರಶಃ ವಿಸ್ಮಯ. ಮೂರನೇ ವಿಭಾಗ, ನೆರಳುಗಳು ಮತ್ತು ದುಷ್ಸ್ವಪ್ನಗಳ ವಿಶ್ಲೇಷಣೆ. ಪ್ರತಿಯೊಂದು ರಾತ್ರಿಯ ಪಯಣವೂ ಶಾಂತವಾಗಿರುವುದಿಲ್ಲ. ಕೆಲವು ಕನಸುಗಳು ನಮ್ಮ ಆಳವಾದ ಭಯ ಮತ್ತು ಆಧ್ಯಾತ್ಮಿಕ ದುರ್ಬಲತೆಗಳನ್ನು ಕೂಡ ಹೊರಹಾಕುತ್ತವೆ. ನೀವು ಎಂದಾದರೂ ನಿದ್ರೆಯಲ್ಲಿ ಎಚ್ಚರಾಗಿದ್ದು ಆದರೆ ದೇಹವನ್ನ ಸ್ವಲ್ಪವೂ ಅಲುಗಾಡಿಸಲು ಆಗದೇ ಇರೋ ಅನುಭವಕ್ಕೆ ಒಳಗಾಗಿದ್ದೀರಾ? ಇದನ್ನ ಸ್ಲೀಪ್ ಪ್ಯಾರಾಲಿಸಿಸ್ ಅಂತಾರೆ. ನರವಿಜ್ಞಾನದ ಪ್ರಕಾರ ಇದು ನಿದ್ರೆಯ ಹಂತಗಳ ನಡುವೆ ಆಗುವ ಒಂದು ಸಣ್ಣ ಟ್ರಾನ್ಸಿಷನ್ ಗ್ಲಿಚ್ ಅಷ್ಟೆ. ಆದರೆ ಆಧ್ಯಾತ್ಮದ ಪ್ರಕಾರ ಇದು ನಮ್ಮ ಆತ್ಮ ನಕಾರಾತ್ಮಕ ಶಕ್ತಿಗಳ ದಾಳಿಗೆ ಅಥವಾ ಎನರ್ಜಿ ಬ್ಲಾಕೇಜ್ಗಳಿಗೆ ಒಡ್ಡಿಕೊಂಡಿರುವ ಒಂದು ದುರ್ಬಲ ಸ್ಥಿತಿ. ಈ ಭಯಾನಕ ಅನುಭವ ಕೇವಲ ದೇಹದ ತಾತ್ಕಾಲಿಕ ದೋಷವೋ ಅಥವಾ ನಿಜವಾದ ಆಧ್ಯಾತ್ಮಿಕ ಮುಖಾಮುಖಿಯೋ ಅನ್ನೋದನ್ನ ನಾವಿಲ್ಲಿ ನಿಷ್ಪಕ್ಷಪಾತವಾಗಿ ಯೋಚಿಸಬೇಕು. ಇನ್ನು ಕೆಲವು ಕಾಮನ್ ದುಸ್ವಪ್ನಗಳ ಬಗ್ಗೆ ಮಾತಾಡೋಣ. ಯಾರೋ ನಮ್ಮನ್ನ ಬೆನ್ನಟ್ಟಿದಂತೆ, ಎತ್ತರದಿಂದ ನಿರಂತರವಾಗಿ ಕೆಳಗೆ ಬಿದ್ದಂತೆ, ಸಾವನ್ನಪ್ಪಿದಂತೆ ಅಥವಾ ಮನೆ ಸುಡುತ್ತಿರುವಂತೆ ಕನಸುಗಳು ಬೀಳುವುದು ಸಹಜ. ಈ ಭಯಾನಕ ಚಿತ್ರಣಗಳು ಸುಮ್ಮನೆ ಬರೋದಿಲ್ಲ. ನಾವು ನಿಜ ಜೀವನದಲ್ಲಿ ಎದುರಿಸ್ತಿರುವ ಭಯ, ಸೋಲಿನ ಆತಂಕ, ಮುಂಬರುವ ದೊಡ್ಡ ಬದಲಾವಣೆಗಳು ಅಥವಾ ನಮ್ಮಲ್ಲಿ ಅಡಗಿರುವ ಭಾವನಾತ್ಮಕ ಗಾಯಗಳ ಬಗ್ಗೆ ನಮಗೆ ಎಚ್ಚರಿಕೆ ನೀಡುವ ನಮ್ಮ ಆತ್ಮದ ಪ್ರಯತ್ನಗಳು ಇವಾಗಿವೆ. ನಾಲ್ಕನೇ ವಿಭಾಗ, ರಹಸ್ಯವಾದಿಯ ಸಂಕೇತಗಳ ಕೈಪಿಡಿ.
ನಮ್ಮ ಉಪಪ್ರಜ್ಞೆಯ ನಿಗೂಢ ಭಾಷೆಯನ್ನ ಅರ್ಥಮಾಡಿಕೊಳ್ಳುವ ಅತ್ಯಂತ ಪ್ರಾಯೋಗಿಕ ಹಂತಕ್ಕೆ ನಾವೀಗ ಬಂದಿದ್ದೇವೆ. ಇಲ್ಲಿ ನಿಜವಾಗಿಯೂ ಆಸಕ್ತಿದಾಯಕವಾದ ಅಂಶ ಅಂದ್ರೆ ಕನಸಲ್ ಕಾಣೋ ಒಂದು ದೃಶ್ಯವನ್ನ ನಮ್ಮ ಭಾವನೆಗಳಿಗೆ ಮತ್ತು ಆಧ್ಯಾತ್ಮಿಕ ಸ್ಥಿತಿಗೆ ನಾವು ಎಷ್ಟು ಸುಲಭವಾಗಿ ಕನೆಕ್ಟ್ ಮಾಡ್ಬೋದು ಅನ್ನೋದು. ಉದಾಹರಣೆಗೆ, ಕನ್ಸಲ್ ಹಾವು ಕಂಡ್ರೆ ಅದು ಗುಪ್ತ ಶಕ್ತಿ ಅಥವಾ ಮುಂಬರುವ ಅಪಾಯದ ಮುನ್ಸೂಚನೆ ಆಗಿರ್ಬೋದು. ನೀರು ನಮ್ಮ ಭಾವನಾತ್ಮಕ ಸ್ಥಿತಿಯ ಸಂಕೇತ. ಬೆಂಕಿ ವಿನಾಶ ಅಥವಾ ಮರುಹುಟ್ಟಿನ ಸೂಚಿಸಿದರೆ, ಮೃತಪ್ರೀತಿ ಪಾತ್ರರು ಕಂಡ್ರೆ ಅದು ಅಪೂರ್ಣ ಬಂಧ ಅಥವಾ ನೇರವಾದ ಆತ್ಮದ ಸಂದೇಶ ಆಗಿರುತ್ತೆ. ಹಾಗೆ ಹಾರ್ತಿರುವಂತೆ ಕನ್ಸ್ಬಿದ್ರೆ ಅದು ಆಧ್ಯಾತ್ಮಿಕ ಉನ್ನತಿ ಮತ್ತು ಭೌತಿಕ ಮಿತಿಗಳನ್ನ ಮೀರಿ ಬೆಳೆಯೋದರ ಸಂಕೇತ. 5ನೇ ವಿಭಾಗ, ಕ್ವಾಂಟಮ್ ಪ್ರಪಂಚಗಳು ಮತ್ತು ಲ್ಯೂಸಿಡ್ ಡ್ರೀಮ್ಸ್. ಆಧುನಿಕ ಭೌತಶಾಸ್ತ್ರ ಮತ್ತು ಪ್ರಾಚೀನ ಆಧ್ಯಾತ್ಮಿಕತೆ ಎರಡೂ ಎಲ್ಲಿ ಬಲವಾಗಿ ಡಿಕ್ಕಿ ಹೊಡಿತವೆ ಅನ್ನೋದನ್ನ ಈಗ ನೋಡೋಣ. ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಪ್ಯಾರಲಲ್ ಯೂನಿವರ್ಸ್ ಅಥವಾ ಸಮಾನಾಂತರ ನೈಜತೆಗಳ ಬಗ್ಗೆ ಒಂದು ಥಿಯೋರಿ ಇದೆ. ಇದು ನಮ್ಮ ಪ್ರಾಚೀನ ರಹಸ್ಯವಾದಿಗಳು ಹೇಳಿದ ಮಿತಿಯಿಲ್ಲದ ಕನಸಿನ ಬ್ರಹ್ಮಾಂಡದ ಪರಿಕಲ್ಪನೆಗೆ ಅಚ್ಚುಕಟ್ಟಾಗಿ ಮ್ಯಾಚ್ ಆಗುತ್ತೆ. ಕೆಲವು ಸಂಶೋಧಕರು ಏನೇಳ್ತಾರೆ ಅಂದ್ರೆ, ನಾವು ಗಾಢ ನಿದ್ರೆಯಲ್ಲಿದ್ದಾಗ ನಮ್ಮ ಮನಸ್ಸು ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗಿ ಈ ಬೃಹತ್ ಕಾಸ್ಮಿಕ್ ನೆಟ್ವರ್ಕಿನೇ ಕನೆಕ್ಟ್ ಮಾಡುತ್ತೆ. ಇದೇ ಕಾರಣಕ್ಕೆ ನಮಗೆ ಕೆಲವು ಬಾರಿ ಡೆಜಾ ವೂ ಅಥವಾ ಹಿಂದಿನ ಜನ್ಮದ ನೆನಪುಗಳ ಆ ಅದ್ಭುತ ಅನುಭವ ಆಗೋದು. ಇದನ್ನ ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗೋದೇ ಲೂಸಿಡ್ ಡ್ರೀಮಿಂಗ್. ಅಂದ್ರೆ, ನಾವು ಕನಸು ಕಾಣುತ್ತಿರುವಾಗಲೇ ನಾನೀಗ ಕನಸಿನಲ್ಲಿದ್ದೇನೆ ಅನ್ನೋ ಜಾಗೃತ ಅರಿವು ನಮ್ಗೆ ಬರೋದು. ಈ ಅಪರೂಪದ ಸ್ಥಿತಿಯಲ್ಲಿ ನಾವು ವಾಸ್ತವದ ನಿಯಮಗಳನ್ನೇ ಬದಲಾಯಿಸ್ಬೋದು, ಸಮಯವನ್ನ ನಿಲ್ಲಿಸ್ಬೋದು ಮತ್ತು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಜೊತೆ ನೇರವಾಗಿ ಮಾತನಾಡ್ಬೋದು. ಪ್ರಾಚೀನರಿದನ್ನ ಕೇವಲ ಒಂದು ಆಟದ ಮೈದಾನವಾಗಿ ಬಳಸಲಿಲ್ಲ, ಬದಲಿಗೆ ಉನ್ನತ ಶಕ್ತಿಗಳ ಜೊತೆ ಕಮ್ಯುನಿಕೇಟ್ ಮಾಡಲು ಮತ್ತು ಕಾಸ್ಮಿಕ್ ಜ್ಞಾನವನ್ನ ಪಡೆಯಲು ಇದನ್ನು ಒಂದು ಉದ್ದೇಶಪೂರ್ವಕ ಟೂಲ್ ಆಗಿ ಬಳಸ್ತಿದ್ರು. 6ನೇ ಹಾಗೂ ಕೊನೆಯ ವಿಭಾಗ, ಮುಂಜಾನೆಯ ಕನಸಿನ ದಿನಚರಿ. ಈ ಕನಸಿನ ಒಳನೋಟಗಳನ್ನ ಅಂದ್ರೆ ಆಧ್ಯಾತ್ಮಿಕ ಕ್ಷೇತ್ರ ಮತ್ತು ಎಚ್ಚರದ ಜೀವನದ ನಡುವಿನ ಅಂತರವನ್ನ ಕಡಿಮೆ ಮಾಡಲು ನಾವೇನ್ ಮಾಡಬೇಕು ಅಂತ ನೋಡೋಣ. ಇದಕ್ಕಾಗಿ ನಾವು ಒಂದು ಮಿಸ್ಟಿಕ್ ಮಾರ್ನಿಂಗ್ ರುಟೀನ್ ಅಥವಾ ರಹಸ್ಯ ಮುಂಜಾನೆಯ ದಿನಚರಿಯನ್ನ ಪಾಲಿಸಬೇಕು. ಇದು ತುಂಬಾನೇ ಪ್ರಾಕ್ಟಿಕಲ್. ಎಚ್ಚರವಾದ ತಕ್ಷಣ ಕಣ್ಣು ಬಿಡುವ ಮುನ್ನ ಹಾಗೆ ಸ್ವಲ್ಪ ಹೊತ್ತು ನಿಶ್ಚಲರಾಗಿರಿ. ಇದರಿಂದ ನೆನಪುಗಳು ಶ್ಯಾಟರ್ ಆಗೋದಿಲ್ಲ. ಆಮೇಲೆ ಆ ಸಂಕೇತಗಳು, ಬಣ್ಣಗಳು, ಫೀಲಿಂಗ್ಸ್ ಮರೆಯಾಗುವ ಮುನ್ನವೇ ತ್ವರಿತವಾಗಿ ಅದನ್ನ ಒಂದು ಜರ್ನಲಲ್ಲಿ ಬರೆದಿಡಿ. ನಂತರ ನಮ್ಮ ಸಿಂಬಲ್ ಗೈಡ್ ಬಳಸಿ ಆ ಕನಸಿನ ಅರ್ಥವನ್ನ ಡಿಕೋಡ್ ಮಾಡಿ. ವಾರಗಟ್ಲೆ ಈ ರೀತಿ ಮರುಕಳಿಸುವ ಸಂಕೇತಗಳನ್ನ ಟ್ರ್ಯಾಕ್ ಮಾಡ್ತಾ ಹೋದ್ರೆ ನಿಮ್ಮಲ್ಲಿರೋ ಆಧ್ಯಾತ್ಮಿಕ ಅಡೆತಡೆಗಳು ಏನು ಅಂತ ನಿಮ್ಗೆ ಸ್ಪಷ್ಟವಾಗುತ್ತೆ. ಪ್ರತಿದಿನ ಹೀಗೆ ಮಾಡೋದ್ರಿಂದ ಭವಿಷ್ಯದಲ್ಲಿ ನಿಮ್ಮ ಉಪಪ್ರಜ್ಞೆ ನಿಮ್ಗೆ ಇನ್ನಷ್ಟು ಕ್ಲಿಯರ್ ಆದ ಆಕ್ಷನಬಲ್ ಮೆಸೇಜ್ಗಳನ್ನ ಕೊಡೋಕೆ ಶುರು ಮಾಡುತ್ತೆ. ಕೊನೆಯದಾಗಿ ಒಂದು ಪ್ರಮುಖವಾದ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಈ ರಾತ್ರಿಯ ಪಯಣಗಳು ಕೇವಲ ದಣಿದ ಮೆದುಳಿನ ಎಲೆಕ್ಟ್ರಿಕಲ್ ಸಿಗ್ನಲ್ಗಳ ಅಥವಾ ನಮ್ಮ ಆತ್ಮ ಇಡೀ ಬ್ರಹ್ಮಾಂಡಕ್ಕೆ ನಿಜವಾಗಿಯೂ ಎಚ್ಚರಗೊಳ್ಳುವ ಏಕೈಕ ಕ್ಷಣಗಳ? ನಾಳೆ ಬೆಳಿಗ್ಗೆ ನೀವು ಕಣ್ಣು ತೆರೆದಾಗ ಆ ಮರೆಯಾಗುತ್ತಿರುವ ಕನಸು ಬರೀ ಭ್ರಮೆಯೋ ಅಥವಾ ಅನ್ವೇಷಿಸಲು ಕಾಯುತ್ತಿರುವ ಸಂಪೂರ್ಣ ಹೊಸ ವಾಸ್ತವದ ಬಾಗಿಲೋ ಅಂತ ಒಮ್ಮೆ ಆಲೋಚಿಸಿ. ಯಾರು ಬಲ್ಲರು? ಈ ಪ್ರಶ್ನೆ ನಿಮ್ಮನ್ನ ಒಂದು ಅದ್ಭುತವಾದ ಹೊಸ ಜಗತ್ತಿಗೆ ಕರೆದೊಯ್ಯಬಹುದು.